ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ಆಗಿರೋದ್ರಿಂದ ನಾವು ಮತ್ತೆ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಅದಕ್ಕೆ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆಯಿತು. ಈಗ ರೆಡಿ ಆಗಿಬಿಟ್ಟು ಹೊರಡೋದಷ್ಟೇ. ಬನ್ನಿ, ಇವತ್ತು ಹೇಗಾಗುತ್ತೆ ಏನು ಎತ್ತ ಎಲ್ಲ ನೋಡೋಣ. ನಿಮಗೂ ಆ ಚಾಮುಂಡೇಶ್ವರಿ ಕೃಪೆ ಸದಾ ಯಾವಾಗಲೂ ಇರಲಿ ಅಂತ ಈ ಬ್ಲಾಗ್ನ ಶುರು ಮಾಡೋಣ. ಈಗ ಹೇಳ್ತಾ ನಾವು ಚನ್ನಪಟ್ಟಣ ಬಸ್ ಹತ್ತಿದ್ವಿ. ಹಾಗೆ ಟೆಂಪಲ್ಗೂ ಹೋಗಿ ದರ್ಶನ ಎಲ್ಲ ಮುಗಿಸ್ಬಿಟ್ಟು ಸಂಕಲ್ಪ ಮಾಡಿರೋ ಕಾಯಿನ ಕಟ್ಟಿ ಈಗ ವ್ಲಾಗ್ ಶುರು ಮಾಡ್ತಾಯಿದ್ದೆ. ಯಾಕಂತಂದರೆ ಆಗಲಿನ ವ್ಲಾಗ್ನ ಶುರು ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಆಲ್ಮೋಸ್ಟ್ ಎಷ್ಟು ರಶ್ ಇತ್ತು ಅಂತಂದರೆ 3 ವಾರಕ್ಕೆ ಸೇರೋ ಜನ ಈ ಒಂದು ದಿನವೇ ತುಂಬ ಅಂದರೆ ತುಂಬಾ ರಶ್ ಇತ್ತು. ಅದಕ್ಕೋಸ್ಕರ ಆ ಗಡಿಬಿಡಿಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಒಬ್ಬರ ಮೇಲೆ ಒಬ್ಬರು ತಳ್ಳಾಡೋರು ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಬರ್ತಾ ಬರ್ತಾ ದೇವಸ್ಥಾನ ತುಂಬ ಇಂಪ್ರೂವ್ಮೆಂಟ್ ಆಗ್ತಿರೋದ್ರಿಂದ ಎಲ್ಲ ಕಡೆ ಶ್ರೀ ಚಾಮುಂಡೇಶ್ವರಿ ಮತ್ತು ಬಸಪ್ಪನವರ ಮಹಿಮೆ ಎಲ್ಲ ಕಡೆ ಹರಡಿರೋದ್ರಿಂದ ಜನಸಾಗರ ಉಕ್ಕಿ ಹರಿಯುತ್ತಿದೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಆಮೇಲೆ ಟ್ರಾಫಿಕ್ ಅಂತೂ 1 ಅವರ್ ಟ್ರಾಫಿಕ್ಕು ಬೇವೂರ ಹತ್ರ ಇದ್ದಿದ್ದು. ಯಾಕಂತಂದರೆ ಅಲ್ಲೂ ದೇವಸ್ಥಾನ ಏನೋ ಪರ ಇರೋದ್ರಿಂದ ಅಲ್ಲಿ ಆ ಊರಿಗೆ ಬಂದಿದ್ದ ಜನಗಳೆಲ್ಲ ದೇವಸ್ಥಾನಕ್ಕೆಲ್ಲ ಬಂದಿದ್ದರು, ದರ್ಶನ ಮಾಡ್ತಾಯಿದ್ರು. ಅಷ್ಟು ರಶಲ್ಲಿ ದರ್ಶನ ಮಾಡಿ ನಾವು ಸಂಕಲ್ಪ ಕಾಯಿನೆಲ್ಲ ಕಟ್ಟಿ ಈಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಮಾಡಿಕೊಂಡು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಕೂತಿದ್ವಿ. ಪ್ರಸಾದದಲ್ಲಂತೂ ಸ್ವೀಕರಿಸುವಾಗಂತೂ ನನ್ನ ಕೈಗೆ ಸ್ವಲ್ಪ ಏಟಾಗೋಯ್ತು. ಇಲ್ಲ ದೇವ್ರ ಮಹಿಮೆ ಅಂತ ಅಂದ್ಕೊಂಡು ಈಗ ನೋಡ್ತಿರೋ ಪ್ಲೇಸು ಯಜ್ಞಯಾಗ ನಡೆಯುವಂಥದ್ದು. ಈಗ ದೇವ್ರ ದರ್ಶನ ಎಲ್ಲ ಮುಗಿಸಿ ನಾವು ಹೊರಡೋಣ ಅಂತ ಅಂದ್ಬಿಟ್ಟು ನಡ್ಕೊಂಡು ಬರ್ತಾಯಿದ್ವಿ. ನೀವು ನೋಡ್ಬೋದು ಈ ಅಂಗಡಿಗಳಲ್ಲೆಲ್ಲ ಕಡಲೆಪುರಿ ಮತ್ತು ಎಲ್ಲ ಐಟಮ್ಸ್ಗಳೆಲ್ಲ ಸಿಗುತ್ತೆ. ದೇವ್ರ ದರ್ಶನ ಮಾಡಿ ಎಲ್ಲ ಆದಾದಮೇಲೆ ಒಂದು ರೌಂಡು ಈ ಸೈಡು ಹೊರಗಡೆ ಸೈಡ್ ಬಂದಾದಮೇಲೆ ನಿಮಗೆ ಗೊತ್ತಾಗುತ್ತೆ